ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಪ್ರೀತ್ ಸಂಹಿತಾ ಭಾವನಾತ್ಮಕ ಪ್ರೇಮಕತೆ ಭಾಗ 49. ನಾನು ಅದನ್ನೇ ಹೇಳೋಣ ಅಂತ ಇದ್ದೆ, ಆದರೆ ನೀನು ನನ್ನ ಮಾತನ್ನು ಅರ್ಧದಲ್ಲೇ ತುಂಡರಿಸಿಬಿಟ್ಟೆ. ನಿನ್ನ ಬೇಸರ ನೀಗಿಸೋಕೆ ನಮ್ಮ ಮನೆಗೆ ಪರ್ಮನೆಂಟ್ ಅತಿಥಿನ ಬರಮಾಡಿಕೊಳ್ಳೋಣ. ಹಿತಾಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸುತ್ತಾ ಹೇಳಿದ ಪ್ರೀತ್. ಹಿತ ಅವನ ಹರವಾದ ಎದೆಯ ಮೇಲೆ ತನ್ನ ತುಟಿಗಳಿಂದ ಪ್ರೇಮದ ಮುದ್ರೆಯನ್ನು ಒತ್ತಿಬಿಟ್ಟಿದ್ದಳು. ಹಿತಾಳ ಮುಖದಲ್ಲಿ ಕಳೆಯೇ ಇರಲಿಲ್ಲ. ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು. ಪ್ರೀತ್ ತನ್ನ ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದ ಬಳಿಕ ಅವಳ 2 ಕಣ್ಣುಗಳಿಗೂ ಸಿಹಿ ಮುತ್ತನ್ನಿತ್ತ. ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ಒರೆಸುತ್ತಾ ಹೇಳಿದ ಪ್ರೀತ್. ಸದ್ಯ ಲಹರಿಗೆ ಒಂದು ಒಳ್ಳೆ ಬದುಕು ಸಿಗ್ತಾ ಇದೆಯಲ್ಲ, ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು. ಅವಳೀಗ ತುಂಬ ತಿದ್ದಿಕೊಂಡಿದ್ದಾಳೆ. ಅವಳು ಪವನ್ನನ್ನು ಮದುವೆಯಾಗಿದ್ರೆ ಇಷ್ಟು ಖುಷಿಯಾಗಿ ಇರೋಕೆ ಆಗ್ತಾ ಇರಲಿಲ್ಲ. ಸೂರಜ್ ತುಂಬ ಒಳ್ಳೆ ಹುಡುಗ. ಅವನು ಲಹರಿನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೋಗೋ ಅಂಥ ಹುಡುಗ ಸಿಕ್ಕಿದ್ದು ಅವಳ ಅದೃಷ್ಟ ಅಂತಲೇ ಹೇಳಬೇಕು. ಆ ಮಗುನ ತನ್ನ ಮಗು ಅಂತ ಒಪ್ಕೋತಾನಲ್ಲ, ಅದು ಅವನ ದೊಡ್ಡ ಗುಣ. ಅದಕ್ಕೆ ಕಾರಣ ಏನು ಅಂತ ಮೊನ್ನೆ ನನ್ನ ಹತ್ರ ಹೇಳಿದ ಸೂರಜ್. ಅವನ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಅವರಪ್ಪ ಆಕ್ಸಿಡೆಂಟ್ ಒಂದರಲ್ಲಿ ತೀರ್ಕೊಂಡಿದ್ರಂತೆ. ಅವರಮ್ಮ ಟೀಚರ್ ಕೆಲಸ ಮಾಡ್ತಾ ಮಗನನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದಾರೆ. ಆ ತಾಯಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಗಂಡ ಇಲ್ಲದೆ ಒಂದು ಮಗುವನ್ನು ಬೆಳೆಸೋದು ಎಷ್ಟು ಕಷ್ಟ ಅಂತ ಆ ತಾಯಿಗೆ ಅರ್ಥ ಆಗಿದೆ. ತಾನು ಪಟ್ಟ ಕಷ್ಟ ಇನ್ನೊಂದು ಹೆಣ್ಣು ಪಡೋದು ಬೇಡ ಅನ್ನೋ ಕಾರಣಕ್ಕೆ ಸೂರಜ್ ಲಹರಿನ ಮದುವೆಯಾಗೋ ನಿರ್ಧಾರವನ್ನು ಹೇಳಿದಾಗ ಸಮ್ಮತಿಸಿದ್ದಾರೆ. ಸೂರಜ್ಗೂ ಅಪ್ಪ ಇಲ್ಲದೆ ಬೆಳೆದಿರೋದ್ರಿಂದ ಅಪ್ಪನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಅವನು ಆ ಮಗುವಿಗೆ ತಂದೆ ಆಗ್ತೀನಿ ಅಂತ ಮುಂದೆ ಬಂದಿರೋದು. ನಿಜವಾಗ್ಲೂ ಲಹರಿಗೆ ಒಳ್ಳೆ ಅದೃಷ್ಟ ಇದೆ. ಇಲ್ಲಾಂದರೆ ಇಂಥ ಗಂಡ ಸಿಗ್ತಾ ಇರಲಿಲ್ಲ. ನಾನು ನಿನ್ನತ್ರ ಮೊದಲೇ ಹೇಳಿದ್ನಲ್ಲ, ಮಗು ಜೊತೆ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ ಅಂತ. ಸ್ವಲ್ಪ ದಿನ ಆಮೇಲೆ ಅಡ್ಜಸ್ಟ್ ಆಗುತ್ತೆ. ನಾವು ನಮ್ಮದಲ್ಲದ ವಸ್ತುವಿಗೆ ಆಸೆ ಪಡಬಾರ್ದು ಹಿತ. ಮಗು ತುಂಬ ದೂರ ಏನು ಹೋಗಲ್ವಲ್ಲ, ಹಿಂದಿನ ರೋಡಲ್ಲೇ ಇರುತ್ತೆ. ಆಗಾಗ ಹೋಗಿ ಮಾತಾಡಿಸ್ಕೊಂಡು ಬಾ. ಸದ್ಯದಲ್ಲೇ ನಿನ್ನ ಈ ನೋವು ನಿವಾರಣೆಯಾಗೋ ಹಾಗೆ ಏನಾದರೂ ಮಾಡಬೇಕು. ಅವನ ಕೊನೆಯ ಮಾತು ಕೇಳುತ್ತಲೇ ಅವಳ ಕೆನ್ನೆ ಕೆಂಪಾಗಿತ್ತು. ನಾಚಿಕೊಂಡು ಅವನೆದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಹಿತ. ನಾಚಿಕೊಂಡ ಪತ್ನಿಯನ್ನು ನೋಡುತ್ತಾ, ಅಷ್ಟೊಂದು ನಾಚಿಕೊಳ್ಳುವಂಥದ್ದು ನಾನೇನು ಹೇಳಿಲ್ವಲ್ಲ, ಬೇಕೆಂದೇ ಅವಳನ್ನು ರೇಗಿಸಿದ. ಅವಳ ರಂಗೇರಿದ ಮುಖ ಕಾಣುತ್ತಲೇ ಅವನು ಅವಳತ್ತ ಬಾಗಿದ. ಮದುವೆಯಾಗಿ 1 ವರ್ಷ ಆಗ್ತಾ ಬಂತು ಅಂದರೆ ನಂಬೋಕೆ ಆಗ್ತಿಲ್ಲ. ನಿನ್ನೆ ಮೊನ್ನೆ ಮದುವೆಯಾದ ಹಂಗಿದೆ. ಅದು ರಂಗೇರಿರುವ ನಿನ್ನ ಮುಖ ನೋಡಿದರೆ ನಾವು ಇವತ್ತೇ ಅಲ್ಲಲ್ಲ, ಈಗ ತಾನೇ ಮದುವೆ ಆದವರು ಅನ್ನಿಸ್ತಾ ಇದೆ ನನಗೆ. ಅವನ ಈ ಮಾತಿನಿಂದ ನಾಚಿ ನೀರಾಗಿ ಬಿಟ್ಟಿದ್ದಳು ಹಿತ. ಆ ಸುಂದರ ಕ್ಷಣಗಳನ್ನು ಅವನ ಕಣ್ಣುಗಳು ಸೆರೆ ಹಿಡಿದಿದ್ದವು. ಬಳಿಕ ಅವಳನ್ನು ಮೃದುವಾಗಿ ಅಪ್ಪಿಕೊಳ್ಳುತ್ತಾ ಹೇಳಿದ ಪ್ರೀತ್. ನೀ ಜೊತೆ ಇರಲು ನನ್ನ ಬಾಳು ಬಂಗಾರವಾಯಿತು ಹಿತ. ನಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ನೀನು ಸಮಪಾಲು ಹೊತ್ಕೊಂಡಿದ್ದೀಯಾ. ಮದುವೆಯಾದ ಮೇಲೆ ನೀನು ತುಂಬ ಕಷ್ಟ ಅನುಭವಿಸಿದ್ಯಾ. ಆದರೆ ಒಂದೇ ಒಂದು ದಿನ ನನಗೆ ಕಷ್ಟ ಆಯಿತು ಅಂತ ನನ್ನ ಹತ್ರ ಹೇಳಿಲ್ಲ, ಕಣ್ಣೀರು ಕೂಡ ಹಾಕಿಲ್ಲ. ಎಲ್ಲವನ್ನೂ ಸಹಿಸಿಕೊಂಡು ನಿನ್ನೆದೆಯೊಳಗೆ ಬಚ್ಚಿಟ್ಕೊಂಡಿರ್ತಿದ್ಯಾ. ಅದ್ಯಾವ ಜನ್ಮದಲ್ಲಿ ನಾನು ಮಾಡಿರುವ ಪುಣ್ಯದ ಫಲ ಅಂತ ಗೊತ್ತಿಲ್ಲ ನೀನು ನನ್ನ ಪತ್ನಿಯಾಗಿದ್ದು. ಅವನ ಮಾತನ್ನು ಅರ್ಧದಲ್ಲಿ ತಡೆಹಿಡಿಯುತ್ತಾ ಹೇಳಿದಳು ಹಿತ. ನೀವು ನನ್ನ ಬಾಳಲ್ಲಿ ಬಂದ ಮೇಲೆ ನಾನು ಸುಖ, ಸಂತೋಷ, ನೆಮ್ಮದಿ ಅನ್ನೋದನ್ನು ಕಂಡಿದ್ದು. ಅದುವರೆಗೂ ನನ್ನ ಜೀವನದಲ್ಲಿ ಬರೀ ಕಷ್ಟ, ದುಃಖ ಇತ್ತಷ್ಟೇ. ನೀವು ಜೊತೆಯಾದ ಮೇಲೆ ನನ್ನ ಬಾಳು ಹರ್ಷದ ಹೊನಲಾಗಿರುವುದು. ಅವಳು ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ಹೇಳಿದಳು. ಅವಳು ಅವನನ್ನು ಅಪ್ಪಿಕೊಂಡು ಅವನ ಕೆನ್ನೆಗಳಿಗೆ ಮುತ್ತಿಟ್ಟಳು. ಅಂದು ಲಹರಿ ಮತ್ತು ಸೂರಜ್ನ ಮದುವೆಗೆ ಯಾವುದೇ ಅಡ್ಡಿ ಆತಂಕವೂ ಇಲ್ಲದೆ ಶಾಸ್ತ್ರೋಕ್ತವಾಗಿ ನೆರವೇರಿತು. ಸಂಜೀವ್ ಅವರ ಮನೆಯಲ್ಲಿ ಮದುವೆ ಮಾಡಿದರೆ ಪವನ್ ಕಡೆಯವರು ಬಂದು ಅಡ್ಡಿ ಏರ್ಪಡಿಸಿದರೆ ಅದಕ್ಕಾಗಿ ಮದುವೆಯನ್ನು ಬೇರೆ ಕಡೆ ಮಾಡಿದ್ದರು. ಯಾವುದೇ ಅಹಿತಕರ ಘಟನೆಯೂ ನಡೆಯದೆ ಮದುವೆ ಮುಗಿದಿದ್ದು ಎಲ್ಲರ ಮನಸ್ಸಿಗೂ ಸಮಾಧಾನವಾಗಿತ್ತು. ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ ಪ್ರೀತ್ ಅಂದು ತಾನು ತೆಗೆದುಕೊಂಡ ನಿರ್ಧಾರ ಸರಿ ಎಂದು ಈಗ ಸಾಬೀತುಪಡಿಸಿದ್ದ. ಲಹರಿಯ ಮುಖದಲ್ಲಿ ಸಂತೋಷದ ಕಳೆ ಎದ್ದು ಕಾಣುತ್ತಿತ್ತು. ಲಹರಿಯ ಮದುವೆ ಕಳೆದು 4 ದಿನವಾಗುತ್ತಿದ್ದಂತೆಯೇ ಅವಳು ಮತ್ತೆ ಕಾಲೇಜಿಗೆ ಹೋಗತೊಡಗಿದ್ದಳು. ಮದುವೆಗೆ ಖರ್ಚು ಕೈಮೀರಿ ಹೋಗಿತ್ತು. ಸಂಜೀವ್ ಅವರ ಬಳಿ ಅಷ್ಟೊಂದು ದುಡ್ಡಿರಲಿಲ್ಲ. ಖರ್ಚೆಲ್ಲ ಪ್ರೀತ್ನ ತಲೆ ಮೇಲೆ ಬಂದಿತ್ತು. ಒಬ್ಬಳೇ ತಂಗಿಯಲ್ಲವೇ, ಅದು ಅವನ ಅತ್ಯಂತ ಪ್ರೀತಿಯ ತಂಗಿ. ಲಹರಿಗೆ ಯಾವುದಕ್ಕೂ ಕಡಿಮೆಯಾಗದಂತೆ ಖರ್ಚು ಮಾಡಿದ್ದ ಪ್ರೀತ್. ಲಹರಿ ಮತ್ತು ಸೂರಜ್ನ ಮದುವೆ ಕಳೆದು ಒಂದೇ ವಾರಕ್ಕೆ ಅವನ ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು. ತನ್ನ ಮದುವೆಯಾಗಿ 1 ವರ್ಷದೊಳಗೆ ತಂಗಿ ಮದುವೆಯನ್ನು ಮಾಡಿ ಮುಗಿಸಿಬಿಟ್ಟಿದ್ದ ಪ್ರೀತ್. ಹಿತ ತನ್ನ ಸ್ಯಾಲರಿಯಲ್ಲಿ ಪ್ರೀತ್ಗಾಗಿ ಒಂದು
ಸರ್ಪ್ರೈಸ್ ಗಿಫ್ಟ್ ಖರೀದಿಸಿ ಇಟ್ಟುಕೊಂಡಿದ್ದಳು. ಅವನಿಗೂ ಸರ್ಪ್ರೈಸ್ ಗಿಫ್ಟ್ ಎಂದರೆ ಇಷ್ಟವಲ್ಲವೇ? ಈ ಸಲ ಅವನ ಬರ್ತ್ಡೇಗೂ ಅವಳೇನನ್ನು ಕೊಡಿಸಿರಲಿಲ್ಲ. ಆದ್ದರಿಂದ ಆ್ಯನಿವರ್ಸರಿಗಾಗಿ ಚಿನ್ನದ ರಿಂಗ್ ಒಂದನ್ನು ಖರೀದಿಸಿ ಇಟ್ಟುಕೊಂಡಿದ್ದಳು. ಅವರ ಮೊದಲ ಆ್ಯನಿವರ್ಸರಿ ದಿನ ರಾತ್ರಿ ಹಿತಾ ಅವನಿಗಾಗಿ ತಾನು ಖರೀದಿಸಿಟ್ಟುಕೊಂಡಿದ್ದ ಗಿಫ್ಟ್ ಪ್ಯಾಕನ್ನು ಕೊಟ್ಟಿದ್ದಳು. ಆದರೆ ಪ್ರೀತ್ ಅವಳಿಗಾಗಿ ಏನನ್ನೂ ಖರೀದಿಸಿ ಇರಲಿಲ್ಲವಲ್ಲ. ಅವನಿಗೆ ಆ ನೋವಿತ್ತು. ಹಿತಾ, ನನಗೆ ಇವತ್ತು ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸ್ತಿದೆ. ನಮ್ಮ ಜವಾಬ್ದಾರಿಗಳೆಲ್ಲ ಮುಗಿಯಿತು. ಇನ್ನು ನಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡೋಣ. ಒಂದು ದಿನಾನು ನೀನು ನನಗೆ ಅದು ಬೇಕು ಇದು ಬೇಕು ಅಂತ ನನ್ನ ಹತ್ರ ಕೇಳಿಲ್ಲ. ನಿನ್ನ ಶಕ್ತಿ ಮೀರಿ ನೀನು ನನಗೆ ಸಹಕಾರ ಕೊಡ್ತಾನೆ ಬಂದಿದ್ದೀಯಾ. ಸಾರಿ ಹಿತಾ, ಮದುವೆಗೆ ಕೈ ಮೀರಿ ಖರ್ಚು ಮಾಡಿಬಿಟ್ಟೆ. ನನ್ನ ಕೈ ಖಾಲಿಯಾಗಿಬಿಟ್ಟಿದೆ. ಆದರೆ ನನಗೆ ಇವತ್ತು ಒಂದೇ ಒಂದು ಬೇಜಾರು ಏನು ಗೊತ್ತಾ? ನಮ್ಮ ಮೊದಲ ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿಗೂ ನಿಂಗೆ ಏನೂ ಕೊಡಿಸೋಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಆದರೆ ನನ್ನ ಪ್ರೀತಿ ಮಾತ್ರ ಬೊಗಸೆಯಲ್ಲಿ ತುಂಬಿ ತುಂಬಿ ಕೊಡ್ತೀನಿ ಹಿತಾ. ಅದು ಇವತ್ತಂತೂ ನಿನ್ನ ನಿರಾಸೆ ಮಾಡಲ್ಲ. ನೀನು ತುಂಬ ದಿನದಿಂದ ಆಸೆ ಪಡ್ತಿರೋ ಅವಳಿಗೆ ತನಗೇನು ಗಿಫ್ಟ್ ಕೊಡಲಾಗಲಿಲ್ಲವಲ್ಲ ಎಂದು ಬೇಸರಿಸಿಕೊಳ್ಳುತ್ತಿದ್ದನಲ್ಲ. ತನ್ನ ಕೈ ಅವನ ಬಾಯಿ ಮೇಲಿಟ್ಟು ಅವನ ಮಾತನ್ನು ಅರ್ಧದಲ್ಲೇ ತುಂಡರಿಸಿದ್ದಳು ಹಿತಾ. ನನ್ನ ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ನೀವು ನನ್ನನ್ನು ಕೈ ಹಿಡಿದು ನಡೆಸಿದ್ದೀರಾ. ನೀವು ನನಗೆ ಮಾಡಿದ ಸಹಾಯ ನಾನು ಈ ಜನ್ಮದಲ್ಲಿ ತೀರಿಸೋಕೆ ಸಾಧ್ಯನೇ ಇಲ್ಲ. ನನ್ನ ಜೀವನದಲ್ಲಿ ನಿಮಗೆ ವಿಶಿಷ್ಟವಾದ ಸ್ಥಾನ ಇದೆ. ಅದನ್ನು ಯಾರಿಗೂ ಕೊಡೋಕೆ ಸಾಧ್ಯನೇ ಇಲ್ಲ. ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ನನಗೇನು ಕೊಡೋಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವುದ ಅವಶ್ಯಕತೆಯೇ ಇಲ್ಲ. ನಿಮ್ಮನ್ನೇ ನೀವು ನನಗೆ ಕೊಟ್ಬಿಟ್ಟಿದ್ದೀರಲ್ಲ, ಅದಕ್ಕಿಂತ ಹೆಚ್ಚಿಂದು ಏನೂ ಇಲ್ಲ. ನಿಮ್ಮ ಈ ಪ್ರೀತಿಗೆ ಯಾವ ಕೋಟಿನೂ ಸಮನಲ್ಲ. ನಾನಿವತ್ತು ಒಬ್ಬ ಮನುಷ್ಯನಾಗಿ ಜೀವನ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ನೀವೇ ಕಾರಣ. ನನ್ನ ಜೀವನದಲ್ಲಿ ಅಪ್ಪ, ಅಮ್ಮ, ಪತಿ, ಸ್ನೇಹಿತ, ಬಂಧು ಬಳಗ ಎಲ್ಲನೂ ನೀವೇ. ಅಷ್ಟು ಜನ ಕೊಡೋಕೆ ಆಗೋ ಪ್ರೀತಿನ ನೀವೊಬ್ಬರೇ ಕೊಡ್ತಿದ್ದೀರಾ. ಅದಕ್ಕಿಂತ ಹೆಚ್ಚು ಇನ್ನೇನಾದರೂ ಬಯಸಿದರೆ ಆಗ ನಾನು ಸ್ವಾರ್ಥಿ ಆಗ್ತೀನಿ. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ರೇನೆ ಗಿಫ್ಟ್ ಅಂತ ಅಂದ್ಕೊಂಡಿದ್ದೀರಾ? ಅದು ನೀವು ನನಗೆ ಅತ್ಯಂತ ಕಾಸ್ಟ್ಲಿ ಗಿಫ್ಟ್ ಒಂದು ಕೊಡಬೇಕು. ಅದು ಯಾವತ್ತೂ ನಾವು ಈ ಮ್ಯಾರೇಜ್ ಆ್ಯನಿವರ್ಸರಿನ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ನಿಮ್ಮ ಪ್ರತಿರೂಪ ನನಗೆ ಬೇಕು. ನಾಚಿಕೆಯಿಂದ ಮುಖ ಕೆಂಪಾಗಿಸಿಕೊಂಡು ಕೇಳಿಕೊಳ್ಳುತ್ತಿದ್ದಾಳೆ ಹಿತಾ. ನಾನು ಅದನ್ನೇ ಹೇಳೋಣ ಅಂತ ಇದ್ದೆ, ಆದರೆ ನೀನು ನನ್ನ ಮಾತನ್ನು ಅರ್ಧದಲ್ಲೇ ತುಂಡರಿಸಿಬಿಟ್ಟೆ. ನಿನ್ನ ಬೇಸರ ನೀಗಿಸೋಕೆ ನಮ್ಮ ಮನೆಗೆ ಪರ್ಮನೆಂಟ್ ಅತಿಥಿನ ಬರಮಾಡಿಕೊಳ್ಳೋಣ. ನೀನು ಅದೇ ತಾನೇ ಕೇಳ್ತಾ ಇರೋದು? ಹಿತಾಳನ್ನು ಗಟ್ಟಿಯಾಗಿ ತನ್ನ ಬಾಹುಗಳಲ್ಲಿ ಬಂಧಿಸುತ್ತಾ ಹೇಳಿದ ಪ್ರೀತ್. ಹಿತಾ ಅವನಿಗೆ ಉತ್ತರಿಸುವ ಬದಲು ಅವನ ಹರವಾದ ಎದೆಯ ಮೇಲೆ ತನ್ನ ತುಟಿಗಳಿಂದ ಪ್ರೇಮದ ಮುದ್ರೆಯನ್ನು ಒತ್ತಿಬಿಟ್ಟಿದ್ದಳು. ಇತ್ತ ಪವನ್ಗೆ ಲಹರಿಯ ಮದುವೆ ವಿಷಯ ತಿಳಿಯುವಾಗ ಮದುವೆ ಕಳೆದು 2 ದಿನ ಕಳೆದು ಹೋಗಿತ್ತು. ಆದ್ದರಿಂದ ಅವರಿಗೆ ಏನೂ ಮಾಡಲು ಸಾಧ್ಯವಾಗಿರಲಿಲ್ಲ. ಹೇಗಾದರೂ ಮಾಡಿ ಅವಳ ಜೀವನವನ್ನು ಹಾಳು ಮಾಡಬೇಕೆಂದು ಅಂದುಕೊಂಡಿದ್ದ ಪವನ್. ಅದಕ್ಕಾಗಿ ಅವನು ಮಾಡಿದ ಮೊದಲ ಕೆಲಸವೆಂದರೆ ತನ್ನ ಕಸಿನ್ ಒಬ್ಬನನ್ನು ಬೆಂಗಳೂರಿಗೆ ಕಳಿಸಿ ಲಹರಿ ಇರುವ ಮನೆ ಅಡ್ರೆಸ್ಸನ್ನು ಸಂಪಾದಿಸಿದ್ದ. ಬಳಿಕ ಸೂರಜ್ಗೆ ತನ್ನ ಮತ್ತು ಲಹರಿಯ ಸಂಬಂಧದ ಬಗ್ಗೆ ಒಂದು ಲೆಟರನ್ನು ಕಳಿಸಿಬಿಟ್ಟಿದ್ದ. ಸೂರಜ್ಗೆ ಎಲ್ಲ ವಿಷಯಗಳು ಮೊದಲೇ ಗೊತ್ತಿದ್ದರಿಂದ ಅವನು ಅದಕ್ಕೆ ಸೊಪ್ಪು ಹಾಕಿರಲಿಲ್ಲ. ಅವನಿಂದ ಯಾವುದೇ ಉತ್ತರ ಸಿಗದಿದ್ದಾಗ ಪವನ್ ಮತ್ತೆ ಲಹರಿಯ ಬಳಿ ಇರುವ ಮಗು ತನ್ನದೆಂದು, ಆ ಮಗುವನ್ನು ತನಗೆ ಕೊಡಬೇಕೆಂದು, ಇಲ್ಲದಿದ್ದಲ್ಲಿ ಕೋರ್ಟ್ ಮೂಲಕ ಫೈಟ್ ಮಾಡುವುದಾಗಿಯೂ ಮತ್ತೊಂದು ಪತ್ರ ಬರೆದಿದ್ದ ಪವನ್. ಲಹರಿಗೆ ಈಗಾಗಲೇ ಮದುವೆಯಾಗಿದೆ. ಈ ಮದುವೆಯಲ್ಲಿ ಮಕ್ಕಳಾಗುವ ಸಾಧ್ಯತೆ ಇದೆ. ಆದರೆ ತನಗೆ ಮದುವೆ ಆಗಿಲ್ಲ, ಮಗು ತನಗೆ ಸಿಕ್ಕಬೇಕು ಎಂದು ಪತ್ರದಲ್ಲಿ ಬರೆದಿದ್ದ. ಆ ಪತ್ರವನ್ನು ಕಂಡಾಗ ಲಹರಿಯ ಆತಂಕ ಇನ್ನಿಲ್ಲದಷ್ಟು ಜಾಸ್ತಿಯಾಗಿತ್ತು. ಇದುವರೆಗೂ ಮಗುವಿನನ್ನು ಒಂದು ಬಾರಿಯೂ ಕಣ್ಣಿನಿಂದ ನೋಡಲು ಬಾರದ ಪವನ್ ಈಗ ತನ್ನ ಹಕ್ಕನ್ನು ಪ್ರಸ್ತಾಪಿಸುತ್ತಿದ್ದಾನೆ. ಇದಕ್ಕೆ ಏನನ್ನಬೇಕು? ಈಗ ಮದುವೆಯಾಗಿ ನೆಮ್ಮದಿಯ ಜೀವನ ನಡೆಸಬೇಕೆಂದುಕೊಂಡಿದ್ದ ಲಹರಿಗೆ ಅದೊಂದು ತಲೆನೋವು ಶುರುವಾಗಿತ್ತು. ಲಹರಿ ಆ ಮಗುವಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಳು. 9 ತಿಂಗಳು ಹೊತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೋವು ತಿಂದು ಆ ಮಗುವನ್ನು ಹೆತ್ತಿದ್ದಳು ಲಹರಿ. ಆ ಸಂದರ್ಭದಲ್ಲಿ ಅದೆಷ್ಟು ಬಾರಿ ಅವನಿಗೆ ಕರೆ ಮಾಡಿದ್ದಳು, ಸಂದೇಶವನ್ನು ಕಳುಹಿಸಿದ್ದಳು. ಆಗ ಪವನ್ ಒಂದೇ ಒಂದು ಕರೆಯನ್ನು ಸ್ವೀಕರಿಸಿರಲಿಲ್ಲ, ಒಂದು ಉತ್ತರವನ್ನು ಕೊಟ್ಟಿರಲಿಲ್ಲ. ಆದರೆ ಈಗ ಮಗುವಿಗಾಗಿ ಕೋರ್ಟ್ ಮೆಟ್ಟಲು ಏರುತ್ತಿದ್ದೇನೆ ಎನ್ನುತ್ತಿದ್ದಾನಲ್ಲ, ಅವನನ್ನು ಅಂದು ಪ್ರೀತಿಸಿದ್ದಕ್ಕಾಗಿ ಇಂದು ದೊಡ್ಡ ಬೆಲೆಯನ್ನು ತೆರಬೇಕಾಗಿ ಬರುತ್ತದಲ್ಲ ಎನಿಸಿತು ಲಹರಿಗೆ. ತಾನಿಷ್ಟು ಕಷ್ಟಪಟ್ಟು ಪಡೆದಿರುವ ಮಗುವನ್ನು ಈಗ ಪವನ್ಗೆ ಕೊಡಲು ಎಳ್ಳಕಾಳಷ್ಟು ಮನಸ್ಸಿರಲಿಲ್ಲ ಅವಳಿಗೆ. ಅಂದು ಪ್ರೀತ್ ಸೂರಜ್ನ ಮನೆಗೆ ಹೋಗಿದ್ದ. ಸೂರಜ್ ಮತ್ತು ಪ್ರೀತ್ ಇಬ್ಬರು ಈ ವಿಷಯದ ಕುರಿತು ಚರ್ಚೆ ನಡೆಸಿ ಕೊನೆಗೆ, ನಾವು ಯಾವುದೇ ಕಾರಣಕ್ಕೂ ಮಗುವನ್ನು ಕೊಡಲು ತಯಾರಿಲ್ಲ. ಕೋರ್ಟ್ ಕೇಸ್ ಹಾಕುವುದಿದ್ದರೆ ಹಾಕಿ, ನಾವು ಫೈಟ್ ಮಾಡಲು ರೆಡಿಯಾಗಿದ್ದೇವೆ ಎಂದು ಲಾಯರ್ ಮೂಲಕ ಪತ್ರ ಬರೆದು ಕಳುಹಿಸಿದ್ದರು. ಲಹರಿಗೆ ಈಗ ತನ್ನ ಮಗುವಿನದೇ ಚಿಂತೆಯಾಗಿ ಹೋಗಿತ್ತು. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ.
ಅಂದು ಲಹರಿಯ ಅಡ್ರೆಸ್ಸಿಗೆ ಕೋರ್ಟ್ ನೋಟಿಸ್ ಬಂದಿತ್ತು. ಪವನ್ ತನ್ನ ಮಗುವಿಗೋಸ್ಕರ ಕೋರ್ಟ್ನಲ್ಲಿ ಕೇಸು ದಾಖಲಿಸಿಕೊಂಡಿದ್ದ. ಅಂದು ತನ್ನ ಮಗುವನ್ನು ಎದೆಗವಚಿಕೊಂಡು ಇಡೀ ದಿನ ಅತ್ತಿದ್ದಳು ಲಹರಿ. ವೀಕ್ಷಕರೇ, ಸದ್ಯದಲ್ಲೇ ಹೊಸ ಕಥೆಯೊಂದನ್ನು ನಿರೀಕ್ಷಿಸಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.